ಹೇಳ್ತದೆ ಏನು? ಈ ಹುಡುಗಿಗೆ ಬೇರೆ ವ್ಯವಸ್ಥೆ ಆಗಿದೆ. ಹೌದಾ? ನೀವು ಸ್ವಲ್ಪ ತಾಳಿ ತಾಳಿ ಎನ್ನುವುದಕ್ಕೆ ಅಷ್ಟರ್ಥ ಉಂಟಲ್ಲ. ಅದೇ ಆಗ್ಲಿ, ಸಾಧಾರಣದಲ್ಲ. ಅದಕ್ಕೆ ಅಲ್ವಾ ನಿಮ್ಮನ್ನ ಕರೆಸಿಕೊಂಡದ್ದು. ಅದಕ್ಕಾಗಿ ಏನು? ಇದು ಹೀಗೆ ಕುತ್ತಿಗೆಯಲ್ಲಿರುವಾಗ ಇದು ಇದಷ್ಟು ಹೇಳ್ತಾ ಇರ್ತದೆ. ಹೌದಾ? ಹೆಣ್ಣಿಗೆ ತಾಳಿ ತಾಳಿ, ಗಂಡಿಗೆ ಬೇಲಿ ಬೇಲಿ, ಹೆಣ್ಣಿಗೆ ತಾಳಿ ತಾಳಿ, ಗಂಡಿಗೆ ಬೇಲಿ ಬೇಲಿ. ಹೌದಾ? ಆಯ್ತಾ? ಇದೊಂದು ಕುತ್ತಿಗೆಯಲ್ಲಿ ಇತ್ತು ಅಂತಾದ್ರೆ ಯಾವುದೇ ಕಾಮುಕನ ಕಣ್ಣು ಮತ್ತೆ ಅವಳ ಮೇಲೆ ಬೀಳುವುದಿಲ್ಲ. ಹೌದಾ? ಬೇಲಿಯಾಗಿ ಕೊಡಿ, ನಾನು ಬೇಗ ಕಟ್ಟಿ ಬಿಡ್ತೇನೆ. ಎಂತದ್ದ ಅದು? ಅದೇ ಬೇಲಿ. ಮದುವೆ ಅಂತ ಅಷ್ಟು ಸುಲಭವ? ಮತ್ತೆಂತದ್ದು? ಬೇಲಿ ಕಟ್ಟುವುದಂದ್ರೆ ತೋಟದ ಬೇಲಿ ಅಲ್ಲ ಅದು. ಅಲ್ಲ, ನೀವು ಹೇಳಿದ್ದಲ್ಲ ಬೇಲಿ ಕಟ್ಟುದಂತ. ಇದು ಜೀವನದ ಬೇಲಿ, ಅಷ್ಟು ಸುಲಭದಲ್ಲ. ಹೌದಾ? ಇದನ್ನ ಕಟ್ಟಬೇಕಾದ್ರೆ ಒಂದು 5 ಜನ ಮುತ್ತೈದೆಯರು ಆದವರು, ಮದುವೆ ಆದವರು ಬಂದು ಮುಟ್ಟಬೇಕು. ದಯವಿಟ್ಟು ಬನ್ನಿ, ಬನ್ನಿ, ಯಾರಾದ್ರೂ ಬನ್ನಿ. ಬೇಡ 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 ಅಂತ ಮಾರಾಯ್ತೀನಿ. ಬರ್ಲಿಕ್ಕೆ ಹೇಳುದು ನೀವೇ. ಹೌದು, ಬೇಡ ಅಂತ ಹೇಳುದು. ಪಾಪ ಅವ್ರಿಗೆ ಯಾಕೆ ಉಪದ್ರ ಕೊಡ್ತೀರಿ ಅಂತ. ಉಪದ್ರ ಅಲ್ಲ, ಮತ್ತಂತದ್ದು ಕಾರಣ ಬ್ರಾಹ್ಮಣರು ಹೇಳಿದ್ದಾರಂತ. ಕರಿಮಣಿಯನ್ನ ಮುಟ್ಲಿಕ್ಕಾಗಿ 5 ಜನ ಎದ್ದು ಬರುವುದು. ಬಂದವರು ಇದನ್ನ ಮುಟ್ಟಿ ಅವರು ಕುಳಿತ ಆಸನಕ್ಕೆ ಹೋಗಿ ದೇವರಾಣೆಗೂ ಕೂತ್ಕೊಳ್ಳುವುದಿಲ್ಲ. ಅವರು ಒಬ್ಬೊಬ್ಬರೇ ಹೋಗ್ತಾ ಇರು. ಮತ್ತೆ ಭೋಜನದಲ್ಲಿಗೆ ಹೋದ್ರೆ ಇಲ್ಲಿ ನೋಡುವರು ಯಾರು? ಊಟ ಮಾಡ್ಕೊಂಡಾದ್ರು ಇಲ್ಲಿ ಬಂದು ಕೂತ್ಕೋದ್ರ ಅದು ಇಲ್ವಾ? ಹತ್ತಿಂದ ಹೋಗುವುದು. ಊಟ ಆದ್ಮೇಲೆ ಯಾರು ಇಲ್ವಾ? ಹೋಗುವವರು ಸುಮ್ಮನೆ ಹೋಗುವುದಿಲ್ಲ. ಹೋಲ್ ನಿಂತು ಕರೆಯುವುದು, ನಾವು ಹೋಗ್ತೇನೆ ಬರ್ತೇನಾ? ಹೌದಾ? ಅವ್ರು ಹೋಗುದಲ್ಲ ಇನ್ನೊಬ್ಬರನ್ನು ಕರ್ಕೊಂಡು ಹೋಗುದ? ಬೇಡ 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 ಹೇಳುದು ಬೇಡ. ಅವರು ಇಲ್ಲಿ ಏನಾಗ್ತದೆ? ಆಸನ ಕಲ್ಯಾಣ ಆಗ್ತದೆ. ಹೌದಾ? ಹೌದಾ? ಆದುದರಿಂದ ಇದು ಕರಿಮಣಿ ಉಂಟಲ್ಲ, ನಿಮ್ಮ ಕರಿಮಣಿಯನ್ನ ನೀವು ಮುಟ್ಕೊಳ್ಳಿ. ಭಟ್ರೆ ಹೇಳಿದ್ದಾರೆ ಅಂತ ಹೇಳಿ ನಿದ್ದೆ ಬಂದವರು ಕರಿಮಣಿ ಒಂದು ಕೈ ಹಾಕ್ಬೇಡಿ. ಆಯ್ತಾ? ಇದನ್ನ ನೀನು ಕಟ್ಟಬೇಕು. ಆಯ್ತು? ಮಾರಾಯ, ನೀನೊಂದು ನೆನಪು ಮಾಡುವುದಲ್ಲ. ಅಲ್ಲ, ನಾನು ಆಗಲೇ ಕೊಡಿ ಅಂತ ಹೇಳಿದ್ರೆ ನೀ ಹೇಳಿದ. ಮತ್ತೆ ನೀವತ್ತು ಮೂರ್ತ ಅಂತ ಹೇಳಿದ್ರೆ ಅಂತ ಹೇಳಿದ್ರಲ್ಲ. ಮೂರ್ತವಾ? ಹೌದು, ಅದು ಬರ್ಬೇಕು. ಬಾರ್ದಿದ್ರ ಇಲ್ಲಿ ಬಾಲಮ್ಮ, ಇಲ್ಲಿ ಬಾಲಮ್ಮ. ಎಂತದ್ದು? ಇಲ್ಲಿ ಬಾರಮ್ಮ. ನಿನ್ಗೆ ಎಂತ ಕೇಳಿದಾಗ? ಮಣಿ ಬಾಲಮ್ಮ. ಮಣಿ ಬಾಲುವಲ್ಲ, ಇಲ್ಲಿ ಬಾಲುವಲ್ಲ. ಹೌದಾ? ಇದನ್ನ ಕಟ್ಟಬೇಕು. ಆಯ್ತಾ? ಮಂತ್ರ ಹೇಳಿದ ತಕ್ಷಣ ತಲೆಗೆ ಕಟ್ಟಬೇಕು. ಬೇಡವಾ? ಹೇಳ್ದೆ ಮಾಂಗಲ್ಯಂ ತಂತು ನಾನೇನ ಮಮ. ಮಮ ಮಮ್ಮ ಅಲ್ಲ ಮರೆ, ಮಮ ಮಮ ಮಮ. ಜೀವನ ಹೇತುರ ಗಂಟೆ ಬದ್ನಾಭಿಷಮಗೆ ಸಜೀವ ಶಾರದಂ ಶಾಖಂ ಕಟ್ಟು. ಆಯ್ತಾ? ಒಂದು ಸಾರಿ ಚಪ್ಪಾಳೆ ಹಾಕಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹಾಕ್ಬೇಕು. ಯಾಕೆ? ಇಂಥ ಶುಭ ಮುಹೂರ್ತದಲ್ಲಿ ಚಪ್ಪಾಳೆ ಹಾಕುವುದರಿಂದ ಇವರಿಗೊಂದು ಆಶೀರ್ವಾದ ಮಾಡಿದಾಗ್ತದೆ, ನಿಮ್ಗೆ ಅತಿಯಾದ ಲಾಭ ಆಗ್ತದೆ. ಹೇಗೆ? ಚಪ್ಪಾಳೆ ಹಾಕಿದಾಗ ನಿಮ್ಮ ನರನಾಡಿಗಳೆಲ್ಲ ಸಡಿಲಾಗ್ತದೆ, ಸೊಳ್ಳಿ ಒಂದು ನಿಮ್ಮ ಹತ್ರ ಬರುವುದಿಲ್ಲ. ಹಾಗೆ ಜೋರ. ಆಯ್ತಾ? ಇನ್ನು 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 ಮಾರಾಯ್ತಿ. ಇನ್ನು 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 ನೆನಪ ಆಗುದಿಲ್ವಾ? ನೀವು ಹೀಗೆ ಹೇಳಿದ್ರೆ ಇವಳಾದ್ರೂ ಒಂದು ನೆನಪು ಮಾಡಿ ಸಾಯ್ತ. ಏನಾಯ್ತು? ಎಂತಾದದ್ದಲ್ಲ. ಹೌದು, ಇಟ್ಲೇ ಒಂಚೂರಲ್ಲ. ಹುಡುಗಿಯಲ್ಲ ಒಂಚೂರು ತಪ್ಪಿ ಹೋಯ್ತೇನೆ ಬಹುಶಃ. ಹುಡುಗಿ ನಿನಗೆ ಬೀಳ್ಬೇಕೀಗ. ಇದು ಸಪ್ತಪದಿ ಕಾರ್ಯಕ್ರಮ. ಹೌದಾ? ಅದನ್ನಾದ್ರೂ ಒಂದು ಎಚ್ಚರ ಮಾಡ್ತೇನೆ ನೀನು. ಈಗ ಎಂತ ಕಾಲ ಬಂತಪ್ಪ. ನಮ್ಮ ಮದುವೆ ಆದ ಆ ವರ್ಷದಲ್ಲಿ ದೇವರನಿಗೆ 3 ತಿಂಗಳು ಇವಳು ಮುಖ ಇವಳು ಯಾವುದಿತ್ತಂತ ಕಾಣಲಿಲ್ಲ. ಈಗ ನೋಡಿ ಮದುವೆ ಮಂಟಪದಲ್ಲಿಯೇ ಇವ್ರದ್ದು ಮಾತುಕತೆ, ಹಾರ ಸರಿ ಮಾಡೋದು, ಕರಿಮಣಿ ನೋಡುದು. ಎಂತದ್ದಯ್ಯ ಇದೆಲ್ಲ. ಚಿನ್ನದಲ್ಲ? ಅಲ್ಲ, ಬೆಳ್ಳಿಗೆ ಅದು ಬಂಗಾರದ ಇದು ಕೊಟ್ಟದ ಬಣ್ಣ ಹಾಕಿ ನೋಡಿ. ನೀನು ಪುಣ್ಯಾತ್ಮ. ಇಲ್ಲ, ಇನ್ನು ಮದುವೆ ಪೂರ್ಣ ಮುಗಿಲಿಲ್ಲ. ಮೊದಲಾಯ್ತಲ್ಲ? ಎಲ್ಲಿ ಆದದ್ದು? ತಾಳಿ ಕಟ್ಟಿದ್ರೆ ಇಲ್ಲ, ಮುಗಿಲಿಲ್ಲ. ಇನ್ನು